Hello everyone. Welcome to my channel Learn with Gauri. So in previous videos we learned till now 80 question and answers. ಇಂದಿನ ವಿಡಿಯೋದಲ್ಲಿ 10 or 20 more question and answers ನಾವು ಸಾಲ್ವ್ ಮಾಡ್ತಾ ಹೋಗೋಣ. So let's start. Question number 81. The full form of BIOS is. The full form of BIOS is ಏನು? ಫುಲ್ ಫಾರ್ಮ್ BIOS ಫುಲ್ ಫಾರ್ಮ್ ಏನು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ: ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್, ಬೇಸಿಕ್ ಇಂಟರ್ನಲ್ ಆಪರೇಟಿಂಗ್ ಸಿಸ್ಟಮ್, ಬೈನರಿ ಇನ್ಪುಟ್ ಔಟ್ಪುಟ್ ಸಿಸ್ಟಮ್, ಬೇಸಿಕ್ ಇಂಟರ್ನೆಟ್ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳಿದ್ದಾರೆ. ಅಬೌಟ್ ಕಂಪ್ಯೂಟರ್. ಸೊ ನೋಡಿ, ಆಲ್ಮೋಸ್ಟ್ ನಾವೇನು ಮಾಡಬೇಕು, ಫಸ್ಟ್ ಆಫ್ ಆಲ್ ಆಪ್ಷನ್ಸ್ನ ಯಾವುದು ಬೇಡ, ಯಾವುದು ತಪ್ಪಿದೆ ಅನ್ನೋದನ್ನ ಫಸ್ಟ್ ತೆಗಿಬೇಕು. ಸೊ ಆಲ್ ಆಪ್ಷನ್ಸ್ ಆರ್ ಬೇಸಿಕಲಿ ಬೇಸಿಕ್ ಅಂತ ಸ್ಟಾರ್ಟ್ ಆಗಿರೋದು, ಹೌದಾ? ಸೊ ಬೈನರಿ ಅಲ್ಲ ಅನಿಸುತ್ತೆ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ನೆಕ್ಸ್ಟು ಇನ್ನು ಮೂರಲ್ಲಿ ಸಾರ್ಟ್ ಔಟ್ ಮಾಡಬೇಕು ನಾವು ಇವಾಗ. ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್, ಅಥವಾ ಬೇಸಿಕ್ ಇಂಟರ್ನಲ್ ಆಪ್ರೇಟಿಂಗ್ ಸಿಸ್ಟಮ್, ಅಥವಾ ಬೇಸಿಕ್ ಇಂಟರ್ನೆಟ್ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಕೇಳಿದ್ದಾರೆ. ಸೊ ಇಂಟರ್ನೆಟ್ ಆಪ್ರೇಟಿಂಗ್ ಸಿಸ್ಟಮ್ಮು ಅಲ್ಲ. ಓಕೆ, ಸೊ ಇನ್ನು ಎರಡು, ಎ ಅಥವಾ ಬಿ ಅಂತ ಆಪ್ಷನ್ಸ್ ಇವಾಗ. ಸೊ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಥವಾ ಬೇಸಿಕ್ ಇಂಟರ್ನಲ್ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಕೇಳಿದ್ದಾರೆ. ಸೊ ಐ ಥಿಂಕ್ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್, ಬಿಕಾಸ್ ಬಯಾಸ್ ಕಂಪ್ಯೂಟರ್ಸ್ ಅಂತ ಕರಿತೀವಿ ನಾವು. ಅಂದರೆ ಬೇಸಿಕ್ ಆಗಿರೋ ಇನ್ಪುಟ್ ಮತ್ತು ಔಟ್ಪುಟ್ ಸಿಸ್ಟಮ್ಸು ಅಂತ ಹೇಳ್ತೀವಿ. ಸೊ ಫುಲ್ ಫಾರ್ಮ್ ಏನು ಅಂದರೆ BIOS ಫುಲ್ ಫಾರ್ಮು ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್. ವಿಚ್ ಮೆಮೊರಿ ಸ್ಟೋರ್ಸ್ ದ ಬಯಾಸ್ ಪ್ರೋಗ್ರಾಮ್? ಯಾವ ಮೆಮೊರಿ ಬಯಾಸ್ ಪ್ರೋಗ್ರಾಮ್ನ ಸ್ಟೋರ್ ಮಾಡುತ್ತೆ? RAM, ROM, ಸ್ಯಾಚೆನ, ಹಾರ್ಡ್ ಡಿಸ್ಕ್ ಅಂತ ಕೇಳಿದ್ದಾರೆ. ಅಗೇನ್ ವಿ ಹ್ಯಾವ್ ಟು ಸಾರ್ಟ್ ಔಟ್ ದ ಆನ್ಸರ್ಸ್. ಹಾರ್ಡ್ ಡಿಸ್ಕ್ ಬರಲ್ಲ. ಓಕೆ, ಸ್ಯಾಚೆನೂ ಬರಲ್ಲ. ಸೊ ಇನ್ನು ರಿಮೈನಿಂಗ್ 2 ಅಲ್ಲಿ ನೋಡಬೇಕು. ಸೊ ನೋಡಿ, ಆನ್ಸರ್ ಏನು ಅಂದರೆ ಆಪ್ಷನ್ ಬಿ, ದಟ್ ಈಸ್ ರೀಡ್ ಓನ್ಲಿ ಮೆಮೊರಿ. ಈ ರೀಡ್ ಓನ್ಲಿ ಮೆಮೊರಿ ಅಲ್ಲಿ ಏನಾಗುತ್ತೆ ಅಂದರೆ, ರೀಡ್ ಓನ್ಲಿ ಮೆಮೊರಿಯಲ್ಲಿ ಬಯಾಸ್ ಪ್ರೋಗ್ರಾಮಿನ ಮೆಮೊರೀಸು ಸ್ಟೋರ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಓಕೆ, ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. Question number 83, we will move on to the question number 83. The process of starting a computer is called what? ನಾವು ಕಂಪ್ಯೂಟರ್ನ ಸ್ಟಾರ್ಟ್ ಮಾಡೋ ಪ್ರೊಸೆಸ್ ಏನಂತ ಕರೀತಾರೆ? ಫಾರ್ಮೆಟಿಂಗ, ಬೂಟಿಂಗ, ಲೋಡಿಂಗ, ಸ್ಕ್ಯಾನಿಂಗ ಅಂತ. ಸೊ ನೋಡಿ, ಆಪ್ಷನ್ ಬಿ ಅಂತ ಕೊಟ್ಟಿದ್ದಾರೆ. ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಲೋಡಿಂಗ್ ಅಂದರೆ ಜಸ್ಟ್ ಸ್ಕ್ರೀನ್ ಲೋಡ್ ಆಗ್ತಾ ಇರೋದು. ಬಟ್ ಏನು ಕೇಳಿದ್ದಾರೆ ಕ್ವಶನು? ಸ್ಟಾರ್ಟಿಂಗ್ ಕಂಪ್ಯೂಟರ್ ಅಂತ ಕೇಳಿದ್ದಾರೆ. ಕಂಪ್ಯೂಟರ್ನ ಆನ್ ಮಾಡೋದು, ಸ್ಟಾರ್ಟ್ ಮಾಡೋದು. ಸ್ಕ್ಯಾನಿಂಗು ಬರಲ್ಲ. ಓಕೆ, ಫಾರ್ಮೆಟಿಂಗ್ ಅಂದರೆ ಕಂಪ್ಲೀಟಾಗಿ ಅದನ್ನು ರೀಸೆಟ್ ಮಾಡ್ದಂಗೆ. ದ್ಯಾಟ್ಸ್ ವೈ ದ ಆನ್ಸರ್ ಈಸ್ ಬೂಟಿಂಗ್ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ಸ್ಟಾರ್ಟಿಂಗ್ ಎ ಕಂಪ್ಯೂಟರ್. ಕಂಪ್ಯೂಟರ್ನ ಸ್ಟಾರ್ಟ್ ಮಾಡೋದಕ್ಕೆ ಆ ಪ್ರೊಸೆಸ್ಸಿಗೆ ನಾವು ಏನಂತ ಕರಿತೀವಿ ಅಂದರೆ ಬೂಟಿಂಗ್ ಅಂತ ಕರಿತೀವಿ. ಓಕೆ, ಸೊ ಕ್ವೆಶನ್ ನಂಬರ್ 84. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ವಾಲಟೈಲ್ ಮೆಮೊರಿ? ಯಾವುದೊಂದು ಕೆಳಗಡೆ ಇರೋ ಮೆಮೊರಿಲಿ ವಾಲಟೈಲ್ ಮೆಮೊರಿ ಆಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ: ರಾಮ್, ಹಾರ್ಡ್ ಡಿಸ್ಕ್, ರ್ಯಾಮ್, DVD ಅಂತ ಕೇಳಿದ್ದಾರೆ. ವಾಲಟೈಲ್ ಅಂದರೆ ಏನು? ಓಕೆ, ಸೊ ವಾಲಟೈಲ್ ಅಂದರೆ ಇಟ್ ಕ್ಯಾನ್ ಸ್ಟೋರ್ ಔಟ್ಸೈಡ್ ದ ಒನ್.
ಓಕೆ. ಸೊ ರಾಮ್, ಹಾರ್ಡ್ ಡಿಸ್ಕ್, ರ್ಯಾಮ್ ಮತ್ತು ಡಿ ವಿ ಡಿ ಅಂತ ಕೊಟ್ಟಿದ್ದಾರೆ. ಓಕೆ ನೋಡಿ, ರಾಮ್ ಅಂದರೆ ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿ, ಇದು ಇನ್ಬಿಲ್ಟ್ ಇರುತ್ತೆ, ಹೌದಾ. ಸೊ ಹಾರ್ಡ್ ಡಿಸ್ಕ್ ಅಂದರೆ ಔಟರ್ ಮೆಮೊರಿ, ಅದು ಹೊರಗಡೆಯಿಂದ ನಾವು ಪೋರ್ಟ್ ಮಾಡಿದಾಗ ಮಾತ್ರ ಅದು ಹಾರ್ಡ್ ಡಿಸ್ಕ್ನ ನಾವು ಮೆಮೊರಿ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ, ಸ್ಟೋರೇಜ್ಗೆ ಅಂತ ಯೂಸ್ ಮಾಡ್ಕೊತೀವಿ. ಸೊ ಡಿ ವಿ ಡಿ ಇಟ್ಸ್ ಆಲ್ಸೋ ಏನಂತಾರೆ, ಹೊರಗಡೆ ಇರ್ತಕ್ಕಂಥ ಒಂದು ಡಿವೈಸು ದಟ್ ಕೀಪ್ಸ್ ಆಲ್ ದ ಸ್ಟೋರೇಜಸ್. ಓಕೆ. ಸೊ ರ್ಯಾಮ್ ಯಾಕೆ ಅಂತಂದರೆ ನೋಡಿ, ವಾಲಟೈಲ್ ಮೆಮೊರಿ ಇನ್ ದ ಸೆನ್ಸ್, ಯಾವ ಒಂದು ಮೆಮೊರಿಗೆ ಪವರ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈ ಕಂಪ್ಯೂಟ್ರಲ್ಲಿ ಕಂಪ್ಯೂಟ್ರ್ ಆನ್ ಆದ ತಕ್ಷಣ, ದಟ್ ಮೀನ್ಸ್ ಪವರ್ ಇದ್ದಾಗ ನಾವು ಆನ್ ಮಾಡ್ತೀವಿ ಕಂಪ್ಯೂಟರ್ನ. ಸೊ ಅದು ಆನ್ ಆಗುತ್ತೆ, ಸಡನ್ನಾಗಿ ನಾವೇನೋ ಆಫ್ ಆಗಿಬಿಡುತ್ತೆ. ಯಾವಾಗಂದರೆ ನಾವು ಪಿ ಪಿ ಟಿ ಮಾಡ್ತಿರ್ತೀವಿ, ಆವಾಗ ಸಡನ್ನಾಗಿ ಆಫ್ ಆಗಿಬಿಡುತ್ತೆ, ಪವರ್ ಹೋಗ್ಬಿಡುತ್ತೆ. ಓಕೆ. ಸೊ ಅವಾಗೇನಾಗುತ್ತೆ, ಒಂದು 5 ನಿಮಿಷ ಆದ ತಕ್ಷಣ ಮತ್ತೆ ಪವರ್ ಬಂದಾಗ ನಾವು ಕಂಪ್ಯೂಟ್ರನ್ನ ಆನ್ ಮಾಡಿದ್ರೆ ಆ ಡಾಟಾ ಸ್ಟೋರ್ ಆಗಿರಲ್ಲ. ಯಾಕಂದರೆ ನಾವು ಅದನ್ನು ಸೇವ್ ಮಾಡಿರಲ್ಲ, ಸೇವ್ ಆಪ್ಷನ್ನ ಆಫ್ ಮಾಡಿರೋದಿಲ್ಲ. ಹಾಗಾಗಿ ಅದೇನಾಗುತ್ತೆ, ದಟ್ ನೀಡ್ಸ್ ಪವರ್ ಬೇಕಾಗುತ್ತೆ ಅದಕ್ಕೆ. ಸೊ ದಟ್ಸ್ ವೈ ರ್ಯಾಮ್ ಈಸ್ ದ ವಾಲಟೈಲ್ ಮೆಮೊರಿ. ಓಕೆ, ಅಂಡರ್ಸ್ಟುಡ್ ನೋ? ಓಕೆ, ದಟ್ಸ್ ವೈ ದ ರ್ಯಾಮ್ ಈಸ್ ಅ ವಾಲಟೈಲ್ ಮೆಮೊರಿ. ರಾಮು, ಹಾರ್ಡ್ ಡಿಸ್ಕು ಆ್ಯಂಡ್ ಡಿ ವಿ ಡಿ ಬರಲ್ಲ. ಓಕೆ, ಕ್ವೆಶನ್ ನಂಬರ್ 85. ವಿಚ್ ಯೂನಿಟ್ ಪರ್ಫಾರ್ಮ್ಸ್ ಅರ್ಥಮೆಟಿಕ್ ಕ್ಯಾಲ್ಕುಲೇಷನ್ಸ್? ಯಾವ ಒಂದು ಯೂನಿಟ್ಟು ಅರ್ಥಮೆಟಿಕ್ ಕ್ಯಾಲ್ಕುಲೇಷನ್ನ ಪರ್ಫಾರ್ಮ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಕಂಟ್ರೋಲ್ ಯೂನಿಟಾ, ಅಥವಾ ಎ ಎಲ್ ಯುನಾ, ಅಥವಾ ಮೆಮೊರಿ ಯೂನಿಟಾ, ಅಥವಾ ಇನ್ಪುಟ್ ಯೂನಿಟಾ ಅಂತ ಕೇಳಿದ್ದಾರೆ. ಸೊ ಮೆಮೊರಿ ಯೂನಿಟ್ ಅಂತೂ ಅಲ್ಲ, ಆ್ಯಂಡ್ ಇನ್ಪುಟ್ ಯೂನಿಟ್ಟು ಕೂಡ ಅಲ್ಲ. ದೆನ್ ಕಂಟ್ರೋಲ್ ಯೂನಿಟ್ ಮತ್ತು ಎ ಎಲ್ ಯು ಇದರಲ್ಲೇ ಆಪ್ಷನ್ಸ್ ಅಲ್ವಾ. ಸೊ ಲಾಸ್ಟ್ ಮೇ ಬಿ ಒಂದು ವಿಡಿಯೋದಲ್ಲಿ ಈ ಕ್ವೆಶನ್ ರಿಪೀಟ್ ಆಗಿರಬಹುದು. ಏನಪ್ಪ ಅಂದರೆ, ಏನು ಕೇಳಿದ್ದಾರೆ ಅವರು ಅಂದರೆ ಅರ್ಥಮೆಟಿಕ್ ಕ್ಯಾಲ್ಕುಲೇಷನ್ಸ್ ಅಂತ ಕೇಳಿರೋದು. ಹಾಗಾಗಿ ಅರ್ಥಮೆಟಿಕ್ ಕ್ಯಾಲ್ಕುಲೇಷನ್ಸ್ನ ಯಾವಾಗಲೂ ಎ ಎಲ್ ಯು, ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ಸೊ ಅದು ಎ ಎಲ್ ಯುನೇ ಏನು ಮಾಡುತ್ತೆ, ಕ್ಯಾಲ್ಕುಲೇಷನ್ಸ್ನ ಕ್ಯಾಲ್ಕುಲೇಟ್ ಮಾಡುತ್ತೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 86. ವಿಚ್ ಯೂನಿಟ್ ಇಂಟರ್ಪ್ರೆಟ್ಸ್ ಆ್ಯಂಡ್ ಕಂಟ್ರೋಲ್ಸ್ ಇನ್ಸ್ಟ್ರಕ್ಷನ್ಸ್? ಯಾವ ಒಂದು ಯೂನಿಟ್ಟು ಇನ್ಸ್ಟ್ರಕ್ಷನ್ಸ್ನ ಕಂಟ್ರೋಲ್ ಮಾಡಿ ಹೋಲ್ಡ್ ಮಾಡುತ್ತೆ ಅಂತ ಕೇಳಿದ್ದಾರೆ. ನೋಡಿ, ಅದನ್ನು ನಾವು ಓಕೆ, ಸೊ ಅದನ್ನು ನಾವು ಯಾವ ರೀತಿ ಕಂಡುಹಿಡ್ಕೋಬೇಕು ಅಂತಂದರೆ, ಸೊ ನೋಡಿ, ಎ ಎಲ್ ಯು ಇಟ್ಸ್ ಫಾರ್ ಕ್ಯಾಲ್ಕುಲೇಷನ್ ಪರ್ಪಸ್, ಇಸಂಟ್ ಇಟ್? ಆ್ಯಂಡ್ ದಿಸ್ ಈಸ್ ಮೆಮೊರಿ ಆ್ಯಂಡ್ ದಿಸ್ ಈಸ್ ಆಲ್ಸೋ ಮೆಮೊರಿ. ಏನು ಕೇಳಿದ್ದಾರೆ ಅವರು ಅಂತ ಅಂದರೆ, ಯಾವ ಒಂದು ಯೂನಿಟ್ಟು ಇಂಟರ್ಪ್ರಿಟ್ಸ್ ಮತ್ತು ಕಂಟ್ರೋಲ್ ದ ಇನ್ಸ್ಟ್ರಕ್ಷನ್ಸ್ ಅಂತ ಕೇಳಿದ್ದಾರೆ. ಹಾಗಾಗಿ ಕ್ವೆಶನ್ನೇ ಹೇಳುತ್ತೆ ನಮಗೆ ಯಾವ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡಬೇಕು ಅಂತ. ಸೊ ಕಂಟ್ರೋಲ್ ಇನ್ಸ್ಟ್ರಕ್ಷನ್ ಅಂದರೆ ಕಂಟ್ರೋಲ್ ಯೂನಿಟ್ಟು. ಸೊ ಕಂಟ್ರೋಲ್ ಯೂನಿಟ್ ಏನು ಮಾಡುತ್ತೆ ಅಂದರೆ ಎಲ್ಲ ಇನ್ಸ್ಟ್ರಕ್ಷನ್ಸ್ನ ಹೋಲ್ಡ್ ಮಾಡಿ ಕಂಟ್ರೋಲ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ನಾವು ಕಂಪ್ಯೂಟ್ರಲ್ಲಿ ಓಪನ್ ಮಾಡಿದ ತಕ್ಷಣ ನಾವು ಪೇಂಟ್ ಆಪ್ಷನ್ಸ್ ಹೋಗ್ತೀವಿ. ಒಂದು ಪೇಂಟ್ ಸಾಫ್ಟ್ವೇರ್ನ ಓಪನ್ ಮಾಡ್ತೀವಿ. ಓಪನ್ ಮಾಡಿದಾಗ ಸೊ ನಮಗೆ ಹಲವಾರು ಆಪ್ಷನ್ಸ್ ಇರ್ತವೆ ಸೈಡಲ್ಲಿ, ಬಾರಲ್ಲಿ, ಹೌದಾ. ಸೊ ಒಂದಿಷ್ಟು ಆಪ್ಷನ್ಸ್ ಇರ್ತವೆ. ಸೊ ನಾವು ಒಂದು ಸರ್ಕಲ್ನ ಆಪ್ ಮಾಡಿದ್ದೀವಿ, ಅದರ ನೆಕ್ಸ್ಟು ಸ್ಕ್ವೇರ್ ಆಪ್ ಮಾಡಿದ್ದೀವಿ ಅಂದರೆ ನಾವು
ಏನೇನು ಆಪ್ಷನ್ಸ್ನ ಕೇಳ್ತಿದ್ದೀವಿ ಪ್ರೊಸೆಸ್ ಮಾಡೋಕ್ಕೆ ಅದೆಲ್ಲ ಕೂಡ ಕಂಟ್ರೋಲ್ ಯೂನಿಟ್ಟೇ ಅದಕ್ಕೆ ಹೆಲ್ಪ್ ಮಾಡೋದು. ಓಕೆ, ಸೊ ಇವೆಲ್ಲ ಇನ್ಸ್ಟ್ರಕ್ಷನ್ಸ್ ನಾವು ಕೊಡೋದು. ಫಾರ್ ಎಕ್ಸಾಂಪಲ್ ಸರ್ಕಲ್ ಬೇಕು ನನಗೆ ಅಂತಂದರೆ ಅದು ಒಂದು ಇನ್ಸ್ಟ್ರಕ್ಷನ್ನು, ಸ್ಕ್ವೇರ್ ಬೇಕು ನನಗೆ, ಅಥವಾ ಕಲರ್ ಗ್ರೀನ್ ಬೇಕು, ಅಥವಾ ನಮಗೆ ಬ್ಲೂ ಬೇಕು, ಈ ರೀತಿ ನಮಗೆ ಬೇಕಾದಾಗ ನಾವು ಅದನ್ನು ಇನ್ಸ್ಟ್ರಕ್ಟ್ ಮಾಡಿದಾಗ ಸೊ ಅದು ಏನು ಮಾಡುತ್ತೆ, ಕಂಟ್ರೋಲ್ ಯೂನಿಟ್ಟು ಕಂಟ್ರೋಲ್ ಮಾಡುತ್ತೆ. ಯಾವ ಆಪ್ಷನ್ ಕೇಳಿದ್ದಾರೆ, ಯಾವ ಇನ್ಸ್ಟ್ರಕ್ಷನ್ ನನಗೆ ಕೊಟ್ಟಿದ್ದಾರೆ ಅದನ್ನು ನಾನು ಅವರಿಗೆ ಕೊಡಬೇಕು ಅನ್ನೋದು ಅದರಲ್ಲಿರುತ್ತೆ. ಹಾಗಾಗಿ ಕಂಟ್ರೋಲ್ ಯೂನಿಟ್ ಈಸ್ interprets and controls instructions. Okay, option B is the correct answer. Question number 84. Which of the following is an optical storage device? ಯಾವ ಒಂದು ಡಿವೈಸು ಆಪ್ಟಿಕಲ್ ಸ್ಟೋರೇಜ್ ಆಗಿದೆ ಅಂತ ಕೇಳಿದ್ದಾರೆ. ನೋಡಿ ಆಪ್ಷನ್ಸ್ ನೋಡ್ತಾ ಹೋಗೋಣ. ಪೆನ್ ಡ್ರೈವ್ ಬರಲ್ಲ, ಹಾರ್ಡ್ ಡಿಸ್ಕು ಬರಲ್ಲ, ಓಕೆ, SSDನೂ ಬರಲ್ಲ. ಯಾಕಂದರೆ ಈ ಮೂರು ಕೂಡ ಚಿಪ್ಸು. ದೀಸ್ ಆರ್ ಇನ್ ದ ಫಾರ್ಮ್ ಆಫ್ ಚಿಪ್, ಲೈಕ್ ಪೋರ್ಟೇಬಲ್ ಚಿಪ್, ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್ ಆ್ಯಂಡ್ ಆಲ್ಸೋ SSD ಮೀನ್ಸ್ ಮೆಮೊರಿ ಕಾರ್ಡ್. ಸೊ ದ ಆಪ್ಷನ್ ಈಸ್ DVD ಬಿಕಾಸ್ ಸೊ ನೋಡಿ DVD ನಾವು ನೋಡಿದಾಗ ಇಟ್ ವಿಲ್ ರಿಫ್ಲೆಕ್ಟ್ ವಿತ್ ಸೋ ಮೆನಿ ಕಲರ್ಸ್ ಲೈಕ್ ರೇನ್ಬೋ ಕಲರ್ಸ್. ಸೊ ಅದರಲ್ಲಿ ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಆಪ್ಟಿಕಲ್ ಸ್ಟೋರೇಜ್ ಅಂತ ಕರಿತೀವಿ. ಹಾಗಾಗಿ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ SSD ಮೀನ್ಸ್ ವಾಟ್? ಈಗ ತಾನೇ ಹೇಳಿದೆ ನಾನು, ಅದು ಒಂದು ಮೆಮೊರಿ ಕಾರ್ಡನ್ನ ನಾವು SSD ಅಂತ ಕರಿತೀವಿ ಅಂತ ಹೇಳಿದೆ. ಸೊ ಇಲ್ಲಿ SSD ಅಂದ್ರೇನು ಅಂತ ಕೇಳಿದ್ದಾರೆ. ಸಾಲಿಡ್ ಸ್ಟೇಟ್ ಡ್ರೈವು, ಅಥವಾ ಸಿಸ್ಟಮ್ ಸ್ಟೋರೇಜ್ ಡ್ರೈವು, ಅಥವಾ ಸೆಕ್ಯೂರ್ ಸ್ಟೇಟ್ ಡಿಸ್ಕು, ಅಥವಾ ಸ್ಟೋರೇಜ್ ಸಿಸ್ಟಮ್ ಡಿವೈಸ್ ಅಂತ ಕೇಳಿದ್ದಾರೆ. ಸೊ ನೋಡಿ ಕ್ಲಿಯರಾಗಿ ಕಾಣ್ತಿದೆ ಅಂದ್ಕೊಳ್ತಿದ್ದೀನಿ ನಿಮಗೆ. ಸೊ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. ಯಾಕಂದರೆ ಸೊ ಅದು ಒಂದು ಡ್ರೈವ್ ವಿಚ್ ಕ್ಯಾನ್ ಸ್ಟೋರ್ ಆಲ್ ದ ಡಾಟಾಸ್. ಓಕೆ, ಸೊ ದಟ್ಸ್ ವೈ ವಿ ಕಾಲ್ ಸಾಲಿಡ್ ಸ್ಟೇಟ್ ಡ್ರೈವ್ ಅಂತ ಕರಿತೀವಿ. ವೈ ನಾಟ್ ಅದರ್ 3 ಆಪ್ಷನ್ಸ್? ನೋಡಿ ಸಿಸ್ಟಮ್ ಸ್ಟೋರೇಜ್ ಡ್ರೈವ್ ಅಂದರೆ ಅದು ತಪ್ಪಾಗುತ್ತೆ. ಯಾಕಂದರೆ ಸೊ ದಟ್ ಈಸ್ ನಾಟ್ ಅ ಸಿಸ್ಟಮ್. ನಾವು ಮೆಮೊರಿ ಕಾರ್ಡನ್ನ ಆಲ್ಮೋಸ್ಟ್ ಏನು ಫೋನ್ಗಳಿಗೆ ಯೂಸ್ ಮಾಡ್ತೀವಿ, ಆಮೇಲೆ ಬ್ಲೂಟೂತ್ಗಳಿಗೆ. ಸೊ ಈ ರೀತಿ ಯೂಸ್ ಮಾಡಿದಾಗ ಅದು ಸಾಲಿಡ್ ಸ್ಟೇಟಲ್ಲಿರುತ್ತೆ ಆ ಡ್ರೈವು. ಅದಕ್ಕೋಸ್ಕರ SSD ಅಂದರೆ ಸಾಲಿಡ್ ಸ್ಟೇಟ್ ಅಂತ ಅರ್ಥ. ಸೊ ದಿಸ್ ಇಸ್ ನಾಟ್ ಅ ಸೆಕ್ಯೂರ್ ಸ್ಟೇಟ್ ಡಿಸ್ಕ್ ಆಲ್ಸೋ ಆ್ಯಂಡ್ ಸ್ಟೋರೇಜ್ ಸಿಸ್ಟಮ್ ಡಿವೈಸೂ ಅಲ್ಲ. ಹಾಗಾಗಿ SSD ಸ್ಟ್ಯಾಂಡ್ಸ್ ಫಾರ್ ಸಾಲಿಡ್ ಸ್ಟೇಟ್ ಡ್ರೈವ್. ಓಕೆ, ನಮಗೆ ಎಕ್ಸಾಮ್ಸಲ್ಲಿ ಕೇಳ್ಬೋದು, ರಿವರ್ಸಾಗಿ ಕೇಳ್ಬೋದು, ಸಾಲಿಡ್ ಸ್ಟೇಟ್ ಡ್ರೈವ್ ನಾವು ಎಲ್ಲಿ ಬಳಕೆ ಮಾಡ್ತೀವಿ ಅಂತ ಕೇಳ್ಬೋದು ಆಪ್ಷನ್ಸ್ನ. ಅಥವಾ SSD ಫುಲ್ ಫಾರ್ಮ್ ಏನು ಅಂತ ಕೇಳ್ಬೋದು. ಇಲ್ಲಿ ಸ್ಟ್ಯಾಂಡ್ಸ್ ಫಾರ್ ಅಂತ ಕೇಳಿದರೆ ಫುಲ್ ಫಾರ್ಮ್ ಏನು ಅಂತ ಕೇಳ್ಬೋದು. ಸೊ ಈ ರೀತಿ ಕ್ವೆಶನ್ಸು ಕೇಳ್ಬೋದು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್ ನಂಬರ್ 89. ವಿಚ್ ಸ್ಟೋರೇಜ್ ಡಿವೈಸ್ ಹ್ಯಾಸ್ ನೋ ಮೂವಿಂಗ್ ಪಾರ್ಟ್ಸ್? ಯಾವ ಒಂದು ಸ್ಟೋರೇಜ್ ಡಿವೈಸ್ಗೆ ಮೂವಿಂಗ್ ಪಾರ್ಟ್ಸ್ ಇಲ್ಲ ಅಂತ ಕೇಳಿದ್ದಾರೆ. ನೋಡಿ ಆಪ್ಷನ್ಸು: ಹಾರ್ಡ್ ಡಿಸ್ಕ್, SSD, CD ಆ್ಯಂಡ್ DVD. ಓಕೆ, ಏನು ಕೇಳಿದ್ದಾರೆ? ಸ್ಟೋರೇಜ್ ಡಿವೈಸು ಹ್ಯಾಸ್ ನೋ ಮೂವಿಂಗ್ ಪಾರ್ಟ್ಸ್, ಅದಕ್ಕೆ ಮೂವಿಂಗ್ ಪಾರ್ಟ್ಸೇ ಇಲ್ಲ, ಯಾವುದದು ಸ್ಟೋರೇಜು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸು ಬಂದುಬಿಟ್ಟು SSD ಇಸ್ ದ ಕರೆಕ್ಟ್ ಆನ್ಸರ್ ಬಿಕಾಸ್ ಹಾರ್ಡ್ ಡಿಸ್ಕ್ ಹ್ಯಾವ್ ಅ ಮೂವಿಂಗ್ ಪಾರ್ಟ್ಸ್. ಬಿಕಾಸ್ ನೋಡಿ ಹಾರ್ಡ್ ಡಿಸ್ಕ್ ಏನಾಗುತ್ತೆ ಅಂದರೆ ಅದಕ್ಕೆ ಒಂದು ಸಪ್ರೇಟಾಗಿರೋ
ಏನು ಕೊಟ್ಟಿರ್ತಾರೆ, ಪೋರ್ಟ್ ಕೊಟ್ಟಿರ್ತಾರೆ. ಸೊ ಅದನ್ನು ನಾವು ಕೇಬಲ್ ಥ್ರೂ ಪಿ ಸಿ ಕನೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಸಿ ಡಿ ಬಂದರೆ ಸಿ ಡಿಗೆ ಡಿ ವಿ ಡಿ ಪ್ಲೇಯರ್ ಬೇಕೇ ಬೇಕು. ಸೊ ದಟ್ ವಿ ಕ್ಯಾನ್ ಪುಟ್ ಸಿ ಡಿ ಇನ್ ದಟ್. ಆ್ಯಂಡ್ ಡಿ ವಿ ಡಿ ಆಲ್ಸೋ ರಾಂಗ್ ಆನ್ಸರ್. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ದಟ್ ಈಸ್ ಎಸ್ ಎಸ್ ಡಿ. ಎಸ್ ಎಸ್ ಡಿ ಮೀನ್ಸ್ ದಟ್ ಈಸ್ ಅ ಸಾಲಿಡ್ ಸ್ಟೇಟ್ drive, isn't it? SSD means solid state drive. ಸೊ ಅದು ಏನಕ್ಕೆ ಯೂಸು ನಮಗೆ ಅಂತಂದರೆ, ಸೊ ದಟ್ ಸ್ಟೋರೇಜ್ ಡಿವೈಸ್ ಹ್ಯಾಸ್ ನೋ ಮೂವಿಂಗ್ ಪಾರ್ಟ್ಸ್. ನೀವು ಎಸ್ ಎಸ್ ಡಿ ಕಾರ್ಡ್ ನೋಡಿದ್ದೀರಾ? ಜಸ್ಟ್ ಒಂದು ಚಿಪ್ ಲೈಕ್ ಸಿಮ್ ಇರುತ್ತಲ್ವ, ನಮ್ಮದು ಫೋನ್ ನಂಬರಿನ ಸಿಮ್ ಇರುತ್ತಲ್ಲ, ಸೊ ಆ ಥರನೇ ಇರುತ್ತೆ ಎಸ್ ಎಸ್ ಡಿ. ಓಕೆ, so that is not having any moving parts. That's why the answer is SSD. Question number 90. Which device converts soft copy into hard copy? ಸಾಫ್ಟ್ ಕಾಪಿಯಿಂದ ಹಾರ್ಡ್ ಕಾಪಿಗೆ ಯಾವ ಡಿವೈಸ್ ಕನ್ವರ್ಟ್ ಮಾಡುತ್ತೆ ಅಂತ ಕೇಳಿದ್ದಾರೆ ನೋಡಿ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಯಾಕೆ ಅಂತಂದರೆ, ಸೊ ನೋಡಿ, ವೈ ನಾಟ್ ಅದರ್ಸ್ ಅಂತ ಫಸ್ಟ್ ನೋಡ್ಬಿಡೋಣ. ಸ್ಕ್ಯಾನರ್ ಅಂದರೆ ಜಸ್ಟ್ ಅದು ಸ್ಕ್ಯಾನ್ ಮಾಡುತ್ತೆ. ಓಕೆ, ಬಟ್ ನಾವು ಪ್ರಿಂಟರ್ಗೆ ಹೋದರೆ ಮಾತ್ರ ಅದು ಏನಾಗುತ್ತೆ, ಹಾರ್ಡ್ ಕಾಪಿ ಆಗುತ್ತೆ. ಅದರ್ವೈಸ್ ಸ್ಕ್ಯಾನ್ ಮಾಡಿದ್ರೆ ಸ್ಕ್ಯಾನರಲ್ಲಿ ಜಸ್ಟ್ ದಟ್ ಈಸ್ ಅ ಸಾಫ್ಟ್ ಕಾಪಿ, ಇಸಂಟ್ ಇಟ್? ನೆಕ್ಸ್ಟು ಮಾನಿಟರಲ್ಲಿ ಅಗೇನ್ ವಿ ವಿಲ್ ಗೆಟ್ ಅ ಸಾಫ್ಟ್ ಕಾಪಿ. ಹಾರ್ಡ್ ಕಾಪಿ ಸಿಗಲ್ಲ, ಯಾಕಂದರೆ ಮಾನಿಟರ್ ಇಟ್ಸ್ ಓಕೆ, ಹಾರ್ಡ್ ಕಾಪಿ ಸಿಗಲ್ಲ. ಓಕೆ, ನೆಕ್ಸ್ಟ್ ವೆಬ್ ಕ್ಯಾಮಲ್ಲೂ ಕೂಡ ಅಷ್ಟೇ. ನಾವು ವೆಬ್ ಕ್ಯಾಮರಾದಲ್ಲಿ ನಾವು ಜಸ್ಟ್ ಇನ್ಪುಟ್ ಹಾಕ್ತೀವಿ, ಬಟ್ ಔಟ್ಪುಟ್ ತೆಗಿಯೋಕ್ಕಾಗಲ್ಲ, ಯಾಕಂದರೆ ಅದು ಸಾಫ್ಟ್ ಕಾಪಿ. ವಿ ಕಾಲ್ ದಟ್ ಆ್ಯಸ್ ಅ ಸಾಫ್ಟ್ ಕಾಪಿ ಅಗೇನ್. ಸೊ ಅದರಿಂದ ನಾವು ಹಾರ್ಡ್ ಕಾಪಿ ಮಾಡೋಕ್ಕೆ ಆಗಲ್ಲ. ದಟ್ಸ್ ವೈ ಪ್ರಿಂಟರ್ ಅಂತ ನೋಡಿದ್ರೆ ಇವಾಗ, ಸೊ ಪ್ರಿಂಟರ್ ಯಾಕೆ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಪೇಪರ್ನ ನಾವು ಜೆರಾಕ್ಸ್ ಮಾಡಬೇಕಾಗಿದೆ. ಸೊ ಜೆರಾಕ್ಸ್ ಏನು ಪೇಪರ್ ಇರುತ್ತಲ್ಲ, ಅದನ್ನು ಇಟ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಇನ್ ದ ಸೆನ್ಸ್ ಜಸ್ಟ್ ಗ್ರೀನ್ ಲೈಟ್ ಒನ್ ವೇ ಹೋಗುತ್ತೆ ನೋಡಿ, ಸೊ ಅದು ಸ್ಕ್ಯಾನ್ ಆದಂಗೆ. ಸೊ ಅದರ ನೆಕ್ಸ್ಟ್ ಏನು ಮಾಡ್ತಾರೆ, ಅದನ್ನು ಪ್ರಿಂಟ್ ಅಂತ ಕೊಟ್ಟಾಗ ನಮಗೆ ಆಟೋಮೆಟಿಕ್ ಪ್ರಿಂಟ್ ಸಿಗುತ್ತೆ. ದಟ್ ಮೀನ್ಸ್ ಸಾಫ್ಟ್ ಕಾಪಿ ಪ್ರಿಂಟರಲ್ಲಿದೆ, ಹಾರ್ಡ್ ಕಾಪಿ ನಮಗೆ ಆ ಪ್ರಿಂಟರಿಂದ ಸಿಕ್ಕಿಗಿದೆ. ಹಾಗಾಗಿ ದಟ್ ಪ್ರಿಂಟರ್ ಡಿವೈಸ್ ಕನ್ವರ್ಟ್ ಸಾಫ್ಟ್ ಕಾಪಿ ಇಂಟು ಹಾರ್ಡ್ ಕಾಪಿ ಅಂತ ಹೇಳ್ಬೋದು. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ವೆಶನ್ ನಂಬರ್ 91. Which device converts hard copy into soft copy? Again the question is reversed. ಏನು ಕೇಳಿದರು, ಸಾಫ್ಟ್ ಇಂಟು ಹಾರ್ಡ್ ಅಂತ ಕೇಳಿದರು, ಇಲ್ಲಿ ಹಾರ್ಡ್ ಇಂಟು ಸಾಫ್ಟ್ ಅಂತ ಕೇಳಿದ್ದಾರೆ. ಸೊ ಯಾವ ಆಪ್ಷನ್ ಆಗಿರ್ಬೋದು ನೋಡಿ, ಸ್ಕ್ಯಾನರ್, ಪ್ರಿಂಟರ್, ಪ್ಲಾಟರ್, ಸ್ಪೀಕರ್. ಸೊ ಆನ್ಸರ್ ಈಸ್ ಸ್ಕ್ಯಾನರ್. ಸೊ ನೋಡಿ, ಸ್ಪೀಕರ್ ಯಾಕೆ ಬರಲ್ಲ ಅಂದರೆ, ದಟ್ ಈಸ್ ಅನ್ ಔಟ್ಪುಟ್ ಡಿವೈಸ್, ನಾಟ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸ್. ಓಕೆ, ಔಟ್ಪುಟ್ ಇನ್ಪುಟ್ ಎರಡೂ ಕೊಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಪ್ಲಾಟರ್ ಕೂಡ ಅಷ್ಟೇ. ದೆನ್ ಪ್ರಿಂಟರ್ ಏನು ಮಾಡುತ್ತೆ ಅಂದರೆ, ಇವಾಗ ಜಸ್ಟ್ ಹೇಳ್ದಂಗೆ ಸಾಫ್ಟ್ ಕಾಪಿ ಇಂಟು ಹಾರ್ಡ್ ಕಾಪಿ ಮಾಡೋದದು. ಓಕೆ, ವಾಟ್ ದೇ ಸೆಡ್, ಕನ್ವರ್ಟ್ಸ್ ಹಾರ್ಡ್ ಕಾಪಿ ಇಂಟು ಸಾಫ್ಟ್ ಕಾಪಿ ಅಂತ ಕೇಳಿರೋದು. ಓಕೆ, ಕನ್ವರ್ಟ್ ಹಾರ್ಡ್ ಟು ಸಾಫ್ಟ್ ಅಂತ ಕೇಳಿರೋದು. ಹಾಗಾಗಿ ಸ್ಕ್ಯಾನರ್ ಬರುತ್ತೆ. ಯಾಕಂದರೆ ಸೊ ನೋಡಿ, ಒಂದು ಟೆಕ್ಸ್ಟ್ ಬುಕ್ನ ನಾವು ಸ್ಕ್ಯಾನ್ ಮಾಡ್ಕೋತೀವಿ. ಟೆಕ್ಸ್ಟ್ ಬುಕ್ ಈಸ್ ಅ ಹಾರ್ಡ್ ಕಾಪಿ, ಆ್ಯಂಡ್ ಅದನ್ನು ಸ್ಕ್ಯಾನ್ ಮಾಡಿದ ತಕ್ಷಣ ನಮಗೇನದು ಸ್ಕ್ಯಾನರ್ ಫೈಲ್ ಸಿಗುತ್ತಲ್ಲ, ಅದು ಸಾಫ್ಟ್ ಕಾಪಿ. ಸೊ ದಟ್ಸ್ ವೈ ಇವಾಗ ಕ್ವೆಶನ್ಸು ಸಾಫ್ಟ್ ಕಾಪಿ ಟು ಹಾರ್ಡ್ ಕಾಪಿ ಅಂದರೆ ಪ್ರಿಂಟರ್ ಬರುತ್ತೆ, ಹಾರ್ಡ್ ಕಾಪಿ ಟು ಸಾಫ್ಟ್ ಕಾಪಿ ಅಂದರೆ ಸ್ಕ್ಯಾನರ್ ಬರುತ್ತೆ. ಓಕೆ, ಏನು ಸಾಫ್ಟ್ ಟು ಹಾರ್ಡ್ ಅಂತಂದರೆ ನಾವು
ಪ್ರಿಂಟರ್ ಅಂತ ನೆನ್ಪಿಟ್ಕೋಬೇಕು. ಹಾರ್ಡ್ ಟು ಸಾಫ್ಟ್ ಅಂತಂದರೆ ನಾವು ಏನು ನೆನ್ಪಿಟ್ಕೋಬೇಕು, ಸ್ಕ್ಯಾನರ್ ಅಂತ ನೆನ್ಪಿಟ್ಕೋಬೇಕು. ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 92. ವಿಚ್ ಕೀ ಈಸ್ ಯೂಸ್ಡ್ ಟು ರೀನೇಮ್ ಅ ಸೆಲೆಕ್ಟೆಡ್ ಫೈಲ್ ಇನ್ ವಿಂಡೋಸ್? ಯಾವ ಒಂದು ಕೀನ ನಾವು ರೀನೇಮ್, ಒಂದು ಫೈಲ್ನ ರೀನೇಮ್ ಮಾಡೋಕ್ಕೆ ಸೆಲೆಕ್ಟ್ ಮಾಡ್ತೀವಿ, ಯಾವ ಆಪ್ಷನ್? ಫಾರ್ ಎಕ್ಸಾಂಪಲ್, ಇವಾಗ ನಾನು ಕಂಪ್ಯೂಟರ್ ಅಂತ ಸೇವ್ ಮಾಡಿದ್ದೀನಿ. ಒಂದು 10 ಕ್ವೆಶನ್ಸ್ ಬರೆದ್ಬಿಟ್ಟು ಅದನ್ನು ನಾನು ಫೈಲ್ನ ಕಂಪ್ಯೂಟರ್ ಅಂತ ಸೇವ್ ಮಾಡಿದ್ದೀನಿ. ನನಗೆ ನೆಕ್ಸ್ಟೇ ಅದರಲ್ಲೇ ನಾನು ಎಡಿಟ್ ಮಾಡಿಬಿಟ್ಟು 20 ಕ್ವೆಶನ್ನ ಆ್ಯಡ್ ಅಪ್ ಮಾಡ್ಕೋತೀನಿ. ಆವಾಗ ನಾನು ಏನು ಮಾಡಬೇಕು, ಐ ವಾಂಟ್ ಟು ಚೇಂಜ್ ದ ನೇಮ್, ಫೈಲಿನ ನೇಮ ಕಂಪ್ಯೂಟರ್ ಬಿಟ್ಟು ನಾನು ಕಂಪ್ಯೂಟರ್ 30 ಕ್ವೆಶನ್ಸ್ ಅಂತ ನಾನು ಸೇವ್ ಮಾಡಬೇಕು. ಸೊ ನಾನು ಶಾರ್ಟ್ಕಟ್ ಕೀ ಉಪಯೋಗಿಸ್ಬೇಕು. ಆವಾಗ ಯಾವ ಕೀ ಉಪಯೋಗಿಸ್ಬೇಕು ಅಂತ ಕೇಳಿದ್ದಾರೆ ನೋಡಿ. ವಿಚ್ ಕೀ ಈಸ್ ಯೂಸ್ ಟು ರೀನೇಮ್ ಅ ಸೆಲೆಕ್ಟೆಡ್ ಫೈಲ್ ಇನ್ ವಿಂಡೋಸಲ್ಲಿ. ಓಕೆ, ಆಪ್ಷನ್ ಬಿ ದಟ್ ಈಸ್ F2. ನಾವು F2ನ ರೀನೇಮ್ ಮಾಡೋಕ್ಕೆ ಡೈರೆಕ್ಟ್ನ ನಾವು F2 ಒತ್ಬಿಟ್ರೆ ಅದೇನು ಮಾಡುತ್ತೆ, ಆ ಫೈಲ್ ರೀನೇಮ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 93. ವಿಚ್ ಕೀ ಈಸ್ ಕಾಮನ್ಲಿ ಯೂಸ್ಡ್ ಟು ರಿಫ್ರೆಶ್ ದ ಡೆಸ್ಕ್ಟಾಪ್? ಯಾವ ಒಂದು ಕೀ ಡೆಸ್ಕ್ಟಾಪ್ನ ರಿಫ್ರೆಶ್ ಮಾಡೋಕ್ಕೆ, ಇವಾಗ ನಮಗೆ ಕಂಪ್ಯೂಟರ್ ಓಪನ್ ಮಾಡಿದ ತಕ್ಷಣ ನಾವು ಸೈಡ್ ಕ್ಲಿಕ್ ಮಾಡಿದಾಗ ನಮಗೆ ವ್ಯೂ, ರಿಫ್ರೆಶ್ ಅಂತ ಒಂದಿಷ್ಟು ಆಪ್ಷನ್ಸ್ ಬರ್ತವೆ. ಸೊ ನಮಗೆ ಬೇಸಿಕ್ಕಾಗಿ ಗೊತ್ತಿರೋದೇನೆಂದರೆ, ಫಸ್ಟು ನಾವು ಕಂಪ್ಯೂಟ್ರನ್ನ ಆನ್ ಮಾಡಿದ ತಕ್ಷಣ ನಾವೇನು ಮಾಡ್ತೀವಿ, ರಿಫ್ರೆಶ್ ಮಾಡ್ಕೋತೀವಿ. ಯಾಕಂದರೆ ಅದು ಫ್ರೆಶ್ ಆಗಿರಲಿ, ಏನೇ ಫೈಲ್ಸ್ ಇದು ಆದರೂ ಕೂಡ ಅದು ನೀಟಾಗಿ ನಮಗೆ ಡಿಸ್ಪ್ಲೇ ಆಗಲಿ ಅನ್ನೋ ಕಾರಣಕ್ಕೆ ನಾವು ಫಸ್ಟು ರಿಫ್ರೆಶ್ನ ಬಟನ್ನ ಆಫ್ ಮಾಡ್ತೀವಿ, ಹೌದಾ? ಸೊ ಅದನ್ನು ನಾವು ವಿತೌಟ್ ಮೌಸ್ ಕೀಬೋರ್ಡಲ್ಲೇ ನಾವು ಹೇಗೆ ಆಫ್ ಮಾಡಬೇಕು ಅಂತ ಕೇಳಿದ್ದಾರೆ. ಯಾವ ಕೀ ಅಂದರೆ F5 ಅನ್ನೋ ಕೀ ಏನ ಮಾಡುತ್ತೆ, ಡೆಸ್ಕ್ಟಾಪ್ನ ರಿಫ್ರೆಶ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ನಾನು ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ. F1, F2, F3 ಅಪ್ ಟು F12ವರೆಗೂ ನಮಗೆ ಫಂಕ್ಷನ್ ಕೀಗಳಿದ್ದಾವೆ ಆ್ಯಕ್ಚುಲಿ. ಓಕೆ, F1 ಟು F12ವರೆಗೂ. ಸೊ ಯಾವ್ಯಾವ ಕೀ ಏನೇನು ಫಂಕ್ಷನ್ ಹೇಳುತ್ತೆ ಅನ್ನೋದನ್ನ ಒಂದು ವಿಡಿಯೋ ಮಾಡ್ತೀನಿ. ಸೊ ಆ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ, ಸೊ ಈ ಆನ್ಸರ್ ಬಂದುಬಿಟ್ಟು F5ನ ನಾವು ಕ್ಲಿಕ್ ಮಾಡಿಬಿಟ್ರೆ ಅದು ಏನು ಮಾಡುತ್ತೆ, ಡೆಸ್ಕ್ಟಾಪ್ನ ರಿಫ್ರೆಶ್ ಮಾಡುತ್ತೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 94. ವಿಚ್ ಕೀಬೋರ್ಡ್ ಕೀ ಈಸ್ ಯೂಸ್ಡ್ ಟು ಕ್ಯಾನ್ಸಲ್ ಆ್ಯನ್ ಆಪರೇಷನ್? ಸೊ ವಿಚ್ ಕೀಬೋರ್ಡ್ ಕೀ ಈಸ್ ಯೂಸ್ಡ್ ಟು ಕ್ಯಾನ್ಸಲ್ ಆ್ಯನ್ ಆಪರೇಷನ್? ಯಾವ ಒಂದು ಕೀಬೋರ್ಡಲ್ಲಿರೋ ಕೀ ಒಂದು ಆಪ್ರೇಷನ್ನ ಕ್ಯಾನ್ಸಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಕೇಳಿದ್ದಾರೆ. ದಟ್ ಈಸ್ ಎಸ್ಕೇಪ್. ಓಕೆ, ಟ್ಯಾಬ್ ಅಂದರೆ ಸ್ಪೇಸ್ ಕೊಡುತ್ತೆ. ಓಕೆ, ಶಿಫ್ಟ್ ಅಂದರೆ ಜಸ್ಟ್ ಒನ್ ಪಾಯಿಂಟ್ ಅಷ್ಟೇ ಮೂವ್ ಆಗುತ್ತೆ. ಕಂಟ್ರೋಲ್ ಅಂದರೆ ದಟ್ ಈಸ್ ಕಂಟ್ರೋಲ್ಸ್ ಸಮ್ ಅದರ್ ಕೀಸ್. ದಟ್ಸ್ ವೈ ದ ಆನ್ಸರ್ ಈಸ್ ಆಪ್ಷನ್ ಬಿ, ದಟ್ ಈಸ್ ಎಸ್ಕೇಪ್ ಕೊಟ್ಟರೆ ನಾವು ಏನಾಗುತ್ತೆ, ಯಾವುದೇ ಒಂದು ಆಪ್ರೇಷನ್ ನಡೀತಿರೋದು ನಮಗೆ ಅದು ಸ್ಟ್ರಕ್ ಆದರೆ, ಫಾರ್ ಎಕ್ಸಾಂಪಲ್ ನಾವು ಇವಾಗ ಎರಡೆರಡು ಪವರ್ ಪಾಯಿಂಟು ಮತ್ತು ಎಕ್ಸೆಲ್ ಎರಡೂ ಆಪ್ಷನ್ ಇಟ್ಕೊಂಡು ನಾವು ವರ್ಕ್ ಮಾಡ್ತಿದ್ದೀವಿ ಅಂದಾಗ ಒಂದೇ ಸರಿ ಸಡನ್ನಾಗಿ ಸ್ಟ್ರಕ್ ಆಗುತ್ತೆ. ಆವಾಗ ಏನು ಮಾಡಬೇಕು ಅಂದರೆ ಎಸ್ಕೇಪ್ ಬಟನ್ನ ಒತ್ತಬೇಕು. ಓಕೆ, ಸೊ ಕ್ವೆಶನ್ ನಂಬರ್ 95. ದ ಬೈನರಿ ನಂಬರ್ ಸಿಸ್ಟಮ್ ಯೂಸಸ್ ಏನು ಅಂತ ಕೇಳಿದ್ದಾರೆ. ಆಪ್ಷನ್ಸು 0 to 7, 0 to 9 ಆ್ಯಂಡ್ 0 and 1, A to F ಅಂತ ಹೇಳಿದ್ದಾರೆ. ಸೊ ಬೈನರಿ ನಂಬರ್ಸ್ ಅಂತಂದರೆ 0 and 1. ಯಾಕೆ ಅಂತಂದರೆ ನಾವು ಕಂಪ್ಯೂಟ್ರಿಗೆ ಡಿಕೋಡ್ ಮಾಡೋದು 0 ಮತ್ತು 1ಇಂದ ಮಾತ್ರ. ಹಾಗಾಗಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ,
ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. 0 to 7 ಅಲ್ಲ, 0 to 9 ಅಲ್ಲ, A to F ಅಲ್ಲ. ಓಕೆ, ಕ್ವೆಶನ್ ನಂಬರ್ 96. 1 ಕಿಲೋಬೈಟ್ ಈಸ್ ಈಕ್ವಲ್ ಟು ವಾಟ್? 1 ಕಿಲೋಬೈಟ್ ಅಂದರೆ 1 KB ಈಸ್ ಈಕ್ವಲ್ ಟು ಏನು, ಎಷ್ಟು ಬೈಟ್ಸು ಅಂತ ಕೇಳಿದ್ದಾರೆ ನೋಡಿ. 1000 ಬೈಟ್ಸು, 1024 ಬೈಟ್ಸು, 512 ಬೈಟ್ಸು ಅಥವಾ 2048 ಬೈಟ್ಸು ಅಂತ ಕೇಳಿದ್ದಾರೆ. ಆಪ್ಷನ್ ಬಂದುಬಿಟ್ಟು ಬಿ, ಬಿಕಾಸ್ 1 KB ಈಸ್ ಈಕ್ವಲ್ ಟು 1024 ಬೈಟ್ಸ್. ಓಕೆ, ಸೊ 1 KB ಈಸ್ ಈಕ್ವಲ್ ಟು 1024 ಬೈಟ್ಸ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಲಾರ್ಜೆಸ್ಟ್ ಯೂನಿಟ್? 97th ಕ್ವೆಶನ್ ಏನಪ್ಪ ಅಂದರೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಲಾರ್ಜೆಸ್ಟ್ ಯೂನಿಟ್? ಈ ಯೂನಿಟಲ್ಲಿ ಯಾವುದು ಲಾರ್ಜೆಸ್ಟ್ ಯೂನಿಟು ಅಂತ ಕ್ವೆಶನ್ನು. ಆನ್ಸರ್ ನೋಡಿ, ಇದು ಮೆಗಾಬೈಟ್, ಗೀಗಾಬೈಟ್, ಫುಲ್ ಫಾರ್ಮು MB, GB, TB, KB, ಟೆರಾಬೈಟ್ ಆ್ಯಂಡ್ KB ಇವಾಗ ನೋಡಿದ್ವಲ್ಲ. ಸೊ ನೋಡಿ, ಇವಾಗ ಏನಾಗುತ್ತೆ ಅಂತಂದರೆ, ಸೊ ಟೆರಾಬೈಟ್ ಇಸ್ ದ ಆನ್ಸರ್, ಯಾಕಂದರೆ ಅದೇ ಹೈಯೆಸ್ಟು. ಓಕೆ, ಸೊ ಈ ಡಿಸ್ಪ್ಲೇಯಲ್ಲಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಯಾವುದು ಲೋಯೆಸ್ಟ್ ಯೂನಿಟು, ಯಾವುದು ಹೈಯೆಸ್ಟ್ ಯೂನಿಟ್, ಅಂದರೆ ಯಾವುದು ಶಾರ್ಟೆಸ್ಟ್ ಯೂನಿಟು, ಯಾವುದು ಲಾರ್ಜೆಸ್ಟ್ ಯೂನಿಟು ಅಂತ ಗೊತ್ತಾಗುತ್ತೆ. ಓಕೆ, ಸೊ KB ಈಸ್ ದ ಸ್ಮಾಲೆಸ್ಟ್ ಒನ್, ದೆನ್ MB, ದೆನ್ GB, ದೆನ್ TB. ಅಂದರೆ ನಾವು ಹೈಯೆಸ್ಟು ಲೋಯೆಸ್ಟ್ ಬರಿತಾ ಹೋದರೆ TB ಟೆರಾಬೈಟ್ ಫಸ್ಟು, ಸೆಕೆಂಡ್ ಗೀಗಾಬೈಟು, ಥರ್ಡ್ ಮೆಗಾಬೈಟು ಆ್ಯಂಡ್ ಲಾಸ್ಟ್ ಒನ್ ಈಸ್ ಕಿಲೋಬೈಟ್ ಅಂತ ಹೇಳ್ಬೋದು. ಸೊ ಈ ಪಿಕ್ಚರ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಓಕೆ, ಸೊ ದಟ್ಸ್ ವೈ ದ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ ಟೆರಾಬೈಟ್. ಕ್ವೆಶನ್ ನಂಬರ್ 98. ವಿಚ್ ಸಾಫ್ಟ್ವೇರ್ ಈಸ್ ಯೂಸ್ಡ್ ಟು ಪ್ರಿಪೇರ್ ಪ್ರೆಸೆಂಟೇಷನ್? ಯಾವ ಒಂದು ಸಾಫ್ಟ್ವೇರು ಪ್ರೆಸೆಂಟೇಷನ್, PPT ಪ್ರೆಸೆಂಟೇಷನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಆಬ್ವಿಯಸ್ಲಿ MS ವರ್ಡ್ ಅಲ್ಲ. ಓಕೆ, MS ವರ್ಡ್ ಫಾರ್ ಫೈಲ್ PDF. ಓಕೆ, ನೆಕ್ಸ್ಟ್ MS ಎಕ್ಸೆಲ್ಲು ಅಲ್ಲ, ಅದು ಮಾರ್ಕ್ ಶೀಟು, ಏನೇ ಡಾಟಾ ಎಂಟ್ರಿ ಇದ್ರೂ ಅದರಲ್ಲಿ ಮಾಡೋಕ್ಕೆ ಬರೋದು. MS ಪವರ್ ಪಾಯಿಂಟ್ ಈಸ್ ದ ಕರೆಕ್ಟ್ ಆನ್ಸರ್. ಪೇಂಟು ಕೂಡ ತಪ್ಪು. ಸೊ ಪವರ್ ಪಾಯಿಂಟಲ್ಲೇ ನಾವು PPT ಅಂದರೆ ಏನೇ ಪ್ರೆಸೆಂಟೇಷನ್ ಇದ್ದರೂ ಕೂಡ ನಾವು ಪವರ್ ಪಾಯಿಂಟ್ ಸಾಫ್ಟ್ವೇರ್ನ ಯೂಸ್ ಮಾಡಿಕೊಂಡು ನಾವು ಕ್ರಿಯೇಟ್ ಮಾಡ್ತೀವಿ. ಸೊ MS ಪವರ್ ಪಾಯಿಂಟ್ ಸಾಫ್ಟ್ವೇರ್ ಈಸ್ ಯೂಸ್ಡ್ ಟು ಪ್ರಿಪೇರ್ ಪ್ರೆಸೆಂಟೇಷನ್ಸ್. ಓಕೆ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ವೆಶನ್ ನಂಬರ್ 99. ವಿಚ್ ಸಾಫ್ಟ್ವೇರ್ ಈಸ್ ಮೇನ್ಲಿ ಯೂಸ್ಡ್ ಫಾರ್ ಕ್ಯಾಲ್ಕುಲೇಷನ್ಸ್ ಆ್ಯಂಡ್ ಸ್ಪ್ರೆಡ್ ಶೀಟ್ಸ್? ಯಾವ ಒಂದು ಸಾಫ್ಟ್ವೇರ್ ಮೇನ್ಲಿ ಯೂಸ್ ಮಾಡೋದು ಎದಕ್ಕೆ ಅಂದರೆ ಕ್ಯಾಲ್ಕುಲೇಷನ್ ಮತ್ತು ಸ್ಪ್ರೆಡ್ ಶೀಟ್ಸ್ಗೆ ಅಂತಂದರೆ, ಸೊ ಜಸ್ಟ್ ಇವಾಗ ತಾನೇ ನಾನು ಹೇಳಿದೆ ಡಾಟಾ ಎಂಟ್ರಿ ಅಂತ, ಅದನ್ನು MS ಎಕ್ಸೆಲಲ್ಲೇ ಮಾಡೋದು. ಡಾಟಾ ಎಂಟ್ರಿ ಇನ್ ದ ಸೆನ್ಸ್ ಕ್ಯಾಲ್ಕುಲೇಷನ್ಸ್ ಅಂತಲೇ ಅರ್ಥ. ಸೊ ದಟ್ಸ್ ವೈ MS ವರ್ಡು ಬರಲ್ಲ, MS ಪೇಂಟ್ ಬರಲ್ಲ, ನೋಟ್ ಪ್ಯಾಡು ಬರಲ್ಲ. ಆನ್ಸರ್ ಏನಪ್ಪ ಅಂತಂದರೆ ಆಪ್ಷನ್ ಸಿ, ಆಪ್ಷನ್ ಬಿ, ದಟ್ ಈಸ್ MS Excel. So MS Excel software is mainly used for calculations and spreadsheets. Okay, then last question of this video, and ಈ ಕ್ವೆಶನ್ ಕಂಪ್ಲೀಟ್ ಆಯಿತು ಅಂದರೆ ಇಲ್ಲಿವರೆಗೂ ನಾನು 100 ಕ್ವೆಶನ್ಸ್ನ ಸಾಲ್ವ್ ಮಾಡಿದ್ದೀನಿ ಕಂಪ್ಯೂಟ್ರಿಗೆ ಸಂಬಂಧಪಟ್ಟಂಗೆ. ನಿಮಗೆ ಅದರಲ್ಲಿ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಮಾಡ್ಬೋದು. ಓಕೆ, ಸೊ ಲಾಸ್ಟ್ ಕ್ವೆಶನ್ ಆಫ್ ದಿಸ್ ವಿಡಿಯೋ, ಕ್ವೆಶನ್ ನಂಬರ್ 100. ವಿಚ್ ಸಾಫ್ಟ್ವೇರ್ ಈಸ್ ಕಾಮನ್ಲಿ ಯೂಸ್ಡ್ ಫಾರ್
ಟೈಪಿಂಗ್ ಡಾಕ್ಯುಮೆಂಟ್ಸ್. ಯಾವ ಒಂದು ಸಾಫ್ಟ್ವೇರ್ ಯೂಸ್ಡ್ ಫಾರ್ ಟೈಪಿಂಗ್ ಡಾಕ್ಯುಮೆಂಟ್ಸ್, ಟೈಪ್ ಮಾಡೋದು? ಐ ಥಿಂಕ್ ಆಪ್ಷನ್ ಎ. ಬಿಕಾಸ್ ನೋಡಿ, ನಾನು ಹೇಳಿದ್ನಲ್ಲ ಪಿ ಡಿ ಎಫ್ ಅಂತ. ಸೊ ಪಿ ಡಿ ಎಫ್ ಅಂದರೆ ನಾವೇನೇ ಒಂದು ಪ್ಯಾರಾಗ್ರಾಫ್ ಟೈಪ್ ಇರ್ತಕ್ಕಂಥ ಡಾಕ್ಯುಮೆಂಟ್ನ ನಾವು ರೆಡಿ ಮಾಡೋದು ಎಮ್ ಎಸ್ ವರ್ಡಲ್ಲೇ. ಎಕ್ಸೆಲ್ ಇವಾಗ ಹೇಳ್ದಂಗೆ ಎಕ್ಸೆಲ್ಲು ಫಾರ್ ಕ್ಯಾಲ್ಕುಲೇಷನ್, ಎಮ್ ಎಸ್ ಪವರ್ ಪಾಯಿಂಟ್ ಫಾರ್ ಪ್ರೆಸೆಂಟೇಷನ್ ಆ್ಯಂಡ್ ಫೋಟೋಶಾಪ್ ಫಾರ್ ಎಡಿಟ್ಸ್. ಓಕೆ, ಸೊ ದಟ್ಸ್ ವೈ ಸಾಫ್ಟ್ವೇರ್ ಮೇನ್ಲಿ ಈಸ್ ಯೂಸ್ಡ್ ಫಾರ್ ಟೈಪಿಂಗ್ ಡಾಕ್ಯುಮೆಂಟ್ ಅಂದರೆ ಎಮ್ ಎಸ್ ವರ್ಡ್. ಎಮ್ ಎಸ್ ವರ್ಡಲ್ಲೇ ನಾವು ತುಂಬ ಟೈಪ್ ಮಾಡೋದಿರುತ್ತೆ ಕಂಪೇರ್ ಟು ಆಲ್ ಅದರ್ ಸಾಫ್ಟ್ವೇರ್ಸ್. ಇಷ್ಟು ಹೇಳ್ತಾ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ತಾ, ಇಲ್ಲಿವರೆಗೂ ನಾನು ಆಲ್ಮೋಸ್ಟ್ 100 ಕ್ವೆಶನ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟನ್ನ ಟಚ್ ಆಗಂಗೆ ಕ್ವೆಶನ್ಸ್ನ ರೆಡಿ ಮಾಡಿದ್ದೆ. ಸೊ ನಿಮಗೆಲ್ಲ ಅವೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಆ್ಯಂಡ್ ಈ ಕ್ವೆಶನ್ಸ್ ಎಲ್ಲ ಮೇನ್ಲಿ ಯೂಸ್ಫುಲ್ ಫಾರ್ HSTR ಆ್ಯಂಡ್ ಆಲ್ಸೋ ಕಾಂಪಿಟೇಟಿವ್ ಎಕ್ಸಾಮ್ಸ್. ನಿಮಗೆ ಹೆಲ್ಪ್ ಆದರೆ ನನಗೋಸ್ಕರ ಸಬ್ಸ್ಕ್ರೈಬ್ ಮತ್ತು ಲೈಕ್, ಶೇರ್ ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರ್ಯಾರು ಓದ್ತಿದ್ದಾರೆ ಅವರಿಗೆಲ್ಲ ನೀವು ಕಳಿಸಿದ್ರೆ ಅವರು ನಿಮ್ಮ ಜೊತೆ ಓದ್ತಾರೆ ಅಂತ ಹೇಳಬಹುದು. ಸೊ ನಿಮಗೆ ನನ್ನ ವೀಡಿಯೋಸು, ನಾನು ಹೇಳೋ ಕಾನ್ಸೆಪ್ಟ್ಸು, ವೇ ಆಫ್ ಟೀಚಿಂಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇಲ್ಲಿ ಇಷ್ಟು ಟೈಮ್ ನನಗೋಸ್ಕರ ಈ ವಿಡಿಯೋ ನೋಡೋಕ್ಕೋಸ್ಕರ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು.